ಒಂದು ಟೋಟಲ್ 1,21,00,000 ಸ್ಕಾಲರ್ಶಿಪ್ಗೆ ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗುತ್ತೆ ಟ್ಯಾಬ್ಸ್ಗೆ ಅಂತ ಇನಿಷಿಯಲಾಗಿ. ಅದು ನಗರಸಭೆ ಕೌನ್ಸಿಲ್ ಬಾಡಿ ಇದ್ದಾಗ ಆಗುವಂಥದ್ದಲ್ಲ. ನಗರಸಭೆ ಕೌನ್ಸಿಲ್ ಬಾಡಿ ಅಥವಾ ಅಧ್ಯಕ್ಷರು ಪ್ರೆಸಿಡೆಂಟ್ ಇರೋವಂಥ ಸಂದರ್ಭದಲ್ಲಿ ಆಗಲ್ಲ. DC ಅಡ್ಮಿನಿಸ್ಟ್ರೇಟರ್ ಇರೋವಂಥ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ಗೆ ಅಂತ ನಾವು ಅಮೌಂಟು ಪಕ್ಕಕ್ಕಿಟ್ಟಾಗ ಸೊ ನಮಗೆ ಬರೋ SFC 15 ಫೈನಾನ್ಸು ಈ ಎಲ್ಲ ಅಮೌಂಟನ್ನು ಮುನ್ಸಿಪಲ್ ಫಂಡು 3 ಜಾಯಿನ್ ಮಾಡಿದಾಗ SFC 15 ಫೈನಾನ್ಸು ಮುನ್ಸಿಪಲ್ ಫಂಡ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಮಾರ್ಕೆಟ್ದು ರೆಂಟ್ ಕಲೆಕ್ಟ್ ಆಗುತ್ತೆ, ಬೆಂಬಲ ಇರ್ಬೋದು, ಇನ್ನೊಂದು ಇರ್ಬೋದು. ಆ ಥರ ನಮಗೆ ಪಬ್ಲಿಕ್ ಸೆಕ್ಟರ್ಸು ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಯಾವುದಿದ್ರೆ ಅಲ್ಲಿಂದ ಬರುವಂಥ ಟ್ಯಾಕ್ಸಸ್ಸು ಇದೆಲ್ಲನೂ ಮುನ್ಸಿಪಲ್ ಫಂಡ್ ಆಗುತ್ತೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಇಂಡಿವಿಜುವಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಮಾರ್ಕೆಟಲ್ಲಿ ರೆಂಟ್ ಕಲೆಕ್ಟ್ ಮಾಡೋದು, ಅದು ಮುನ್ಸಿಪಲ್ ಫಂಡ್. ಎವ್ರಿ ಇಯರ್ ನಮಗೆ SFC ಫಂಡ್ ಬರೋವಂಥದ್ದು 15 ಫೈನಾನ್ಸ್ ಬರೋದು ಎಲ್ಲ ನಗರಸಭೆಗೆ ಏನು ಬರುತ್ತೆ ಅದರಲ್ಲಿ ನಾವು 24.1 ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ಬಿಲೋ ಪಾವರ್ಟಿ ಲೈನಲ್ಲಿ SC ST ಮಕ್ಕಳಿಗೆ. ಅದಾದಮೇಲೆ 7.5 ಪ್ರೋಗ್ರಾಮ್ ಬಂದುಬಿಟ್ಟು ಮೈನಾರಿಟಿ, ಕ್ರಿಶ್ಚಿಯನು, ಮುಸ್ಲಿಂ ಮಕ್ಕಳು, OBC ಅವ್ರಿಗೆ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಅದರಲ್ಲಿ 31.2 ಪ್ರೋಗ್ರಾಮ್ಸು. ಅಂದರೆ ನಮಗೆ ಬರೋವಂಥ ಎಲ್ಲ ಅಮೌಂಟಲ್ಲಿ ಗೌರ್ಮೆಂಟಿಂದ ಬರೋವಂಥ ಅಮೌಂಟು ಮುನ್ಸಿಪಲ್ ಫಂಡು ಎಲ್ಲ ಸೇರಿಸಿ ಆ ಅಮೌಂಟಲ್ಲಿ ನಾವು ಇಷ್ಟು ಶೇರ್ ಅಂತ ತೆಗಿಬೇಕಾಗತ್ತೆ. ಅದು ಈ 1,21,00,000. ಯಾವಾಗ DC ಅವ್ರ ಅಡ್ಮಿನಿಸ್ಟ್ರೇಟರ್ ಇರುವಂಥ ಸಂದರ್ಭದಲ್ಲಿ ನಾವು ಮೆರಿಟ್ ಸ್ಟೂಡೆಂಟ್ಸ್ನ ಐಡೆಂಟಿಫೈ ಮಾಡಬೇಕು, ಮೆರಿಟ್ ಸ್ಟೂಡೆಂಟ್ಸ್ಗೆ ಪ್ರಮೋಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಗಿವ್ ಬಿಲೋ ಪಾವರ್ಟಿ ಲೈನಲ್ಲಿರೋರಿಗೆ ಟ್ಯಾಬ್ಸೇ ಕೊಡಬೇಕು. ಮೆರಿಟ್ ಸ್ಟೂಡೆಂಟ್ ಒಂದು ತಾಲೂಕು 100 ಜನ ಇರ್ತಾರೆ, ನೀವು ಅದನ್ನೇ ಮಾಡಬೇಕು ಅಂತಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಬರೀ KGF ಮಕ್ಕಳಿಗೆ ಮಾಡಲ್ಲ, ಕೋಲಾರ್ಗೆ ಮತ್ತು ಮುಳಬಾಗಲ್ಗೆ ಇನ್ನೂ ಬೇರೆ ಪ್ಲೇಸಸ್ಗೆ ಅವರು ಒಂದು BEOಸ್ನ ಕರೆದು ನಗರಸಭೆಯಿಂದ ಕಮಿಷನರ್ನ AW ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಒಂದು ಡಿಸಿಷನ್ ತೊಗೊಳ್ತಾರೆ, ಅಲ್ಲಿ ಅವರು ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಅದಾದಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇಲ್ಲಿ ನಗರಸಭೆಗೆ, ಕೋಲಾರ ನಗರಸಭೆಗೆ ಇಂಥವ್ರಿಗೆ ನಾನು ಹೇಳಿದ್ದೀನಿ, ಅಲ್ಲಿಂದ ಟ್ಯಾಕ್ಸ್ ಸಪ್ಲೈ ಮಾಡ್ತಾರೆ, ಯು ಹ್ಯಾವ್ ಟು ಡೂ ದ ಟೆಂಡರು ಅಥವಾ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಮಗೆ 31 lakhs ಮಾತ್ರ ಟ್ಯಾಕ್ಸ್ಗೆ ಲಿಮಿಟ್ ಮಾಡ್ತಾರೆ. ಅದಾಗಿದ್ದ ತಕ್ಷಣ ಅವ್ರು ಅದು ಪ್ರಪೋಸ್ ಮಾಡಿದ ತಕ್ಷಣ 15 ಡೇಸಲ್ಲೋ 1 ಮಂತಲ್ಲೋ ನಮ್ಮದು ಕೌನ್ಸಿಲ್ ಬಾಡಿ ಪ್ರೆಸಿಡೆಂಟ್ದು ಎಲೆಕ್ಷನ್ಸ್ ಆಗುತ್ತೆ, ಪ್ರೆಸಿಡೆಂಟ್ ಬರ್ತಾರೆ. ಆ್ಯಸ್ ಸೂನ್ ಆ್ಯಸ್ ಪ್ರೆಸಿಡೆಂಟ್ನ ನಾವು ಎಲೆಕ್ಟ್ ಮಾಡಿ ಆದಮೇಲೆ ಕೌನ್ಸಿಲ್ ಬಾಡಿದು ಫಸ್ಟ್ ಮೀಟಿಂಗಲ್ಲಿ 35 ಕೌನ್ಸಿಲರ್ಸು ಬಂದು ಸ್ಕಾಲರ್ಶಿಪ್ ಅಂದರೆ 10th ಸ್ಟ್ಯಾಂಡರ್ಡು, PUC, ಡಿಪ್ಲೊಮೊ, ITA, ಇಂಜಿನಿಯರ್, ಡಾಕ್ಟ್ರ್ ಯಾರೇ ಮೆಡಿಕಲ್ ಓದಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಐದರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಸ್ಕಾಲರ್ಶಿಪ್ಪೇ ಕೊಡಬೇಕು. ವಿ ವಿಲ್ ನಾಟ್ ಪ್ರಪೋಸ್ ಫಾರ್ ದ ಟ್ಯಾಕ್ಸ್. ಒಂದು 1000 ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋದಕ್ಕಿಂತ ಇಡೀ KGFಲ್ಲಿ 3000 ಸ್ಟೂಡೆಂಟ್ಸ್ಗೆ ಇದು ಅನುಕೂಲ ಆಗುತ್ತೆ. 10th ಆದಮೇಲೆ ಎಷ್ಟೋ ಜನ ಫ್ಯಾಮಿಲೀಸ್ಗೆ ಫೀಸ್ ಎವ್ರಿ ಇಯರ್ ಕಟ್ಕೊಂಡು ಬಂದರೆ ಅದು ಮೊದಲಿಂದನೂ ನಾವು ಅದೇ ಸಿಸ್ಟಮ್, ಅದೇ ಕಲ್ಚರ್ನ ಫಾಲೋ ಮಾಡ್ಕೊಂಡ್ಬಂದಿರೋದು ಅಂತ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಏನು ಹಿಂದೆ DC ಕೊಟ್ಟಿರೋವಂಥದ್ದು. ಸೊ ಫಸ್ಟಲ್ಲಿ ಫೈನಲ್ ಆಗುವಂಥ 125 ಸ್ಟೂಡೆಂಟ್ಸ್ ಬಿಟ್ಟರೆ 31 lakhs ಬಿಟ್ಟರೆ ಮಿಕ್ಕಿದ್ದು 90 lakhs ಏನು ಅಮೌಂಟ್ ಇತ್ತು ಸ್ಕಾಲರ್ಶಿಪ್ಪು ಅದು ಹಾಗೆ ನಾವು ರಿಟೈನ್ ಮಾಡ್ಕೊತೀವಿ. ಇಟ್ ಈಸ್ ಓನ್ಲಿ ಫಾರ್ ದ ಸ್ಕಾಲರ್ಶಿಪ್. 5 years ಹಿಸ್ಟ್ರಿಯಿಂದ ಕೋವಿಡ್ ಸಂದರ್ಭದಲ್ಲಿ ನಾವು ಈ ಸಿಸ್ಟಮ್ನ ಫಾಲೋ ಮಾಡ್ಕೊಂಡ್ಬಂದ್ವಿ. ಅದು ಸ್ಕಾಲರ್ಶಿಪ್ಗೆ 90 lakhs ರಿಸರ್ವ್ ಆಗುತ್ತೆ. ಅದು ರೆಗ್ಯುಲರ್ ಆಗಿ ಏನು 10th ಮೇಲೇನೋ PU ಮೇಲೆ ಡಿಪ್ಲೊಮೊ ಮೇಲೆ ಅಪ್ಲಿಕೇಶನ್ಸ್ನ ಕೊಟ್ಟು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್, ಆನ್ಲೈನ್ ಅಪ್ಲಿಕೇಶನ್ಸ್ನು ರಿಸೀವ್ ಮಾಡ್ತೀವಿ. ಥ್ರೂ ಕೌನ್ಸಿಲರ್ಸು ಅಪ್ಲಿಕೇಶನ್ ಬಂದು ಫಸ್ಟ್ RTGS ಮಾಡ್ತಿದ್ವಿ ಕಾಲೇಜ್ ಪ್ರಿಮಿಸಿಸ್ಗೆ, ಪ್ರೈವೇಟ್ ಇಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ. ಅದೇ ಸಿಸ್ಟಮ್ಗೆ ನಾವು ಬೋರ್ಡಲ್ಲಿ ಕೌನ್ಸಿಲ್ ಬಾಡಿಯಲ್ಲಿ ಡಿಸಿಷನ್ ತೊಗೊತೀವಿ. ಸೊ ಅದನ್ನೇ ನಾವು ಪ್ರಪೋಸಲ್ DC ಕಳಿಸ್ತೀವಿ, ಇಲ್ಲಿಂದ ಕೌನ್ಸಿಲ್ ಬಾಡಿಯಲ್ಲಿ ಈ ಡಿಸಿಷನ್ ಆಗಿದೆ ಅಂತ. ಬಟ್ ಫಸ್ಟ್ ಇನಿಷಿಯಲಿ ವಿ ಹ್ಯಾವ್ DC ಅವರು ಇನ್ಸಿಸ್ಟ್ ಮಾಡಿರೋವಂಥ 125 ಸ್ಟೂಡೆಂಟ್ಸ್ದು ಆ ಟ್ಯಾಬ್ ಕೊಡಬೇಕು ಮೆರಿಟ್ ಸ್ಟೂಡೆಂಟ್ಸ್ಗೆ. ವಿ ಹ್ಯಾವ್ ಟು ಪ್ರಮೋಟ್ ದ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಅವರು ಏನು ಒತ್ತಾಯ ಮಾಡಿಸಿದ್ರು. ಆ ಒಂದು ಪ್ರೋಗ್ರಾಮಲ್ಲೂ ಕೂಡ ಥ್ರೂ BU 50%, 40% ಅವರು ಮಾಡಿದ್ದಾರೆ. 60% ನಮ್ಮ ವಾರ್ಡ್ಸಲ್ಲಿ ಕೌನ್ಸಿಲರ್ಸು 10th ಮಕ್ಕಳು, ಮೆರಿಟ್ಸ್ ಮಕ್ಕಳು 2 ಸ್ಟೂಡೆಂಟ್ಸ್ನ ಅವರೇ ಮಾಡ್ತಾಯಿದ್ದಾರೆ. 70 ಸ್ಟೂಡೆಂಟ್ಸ್ನ ರೆಕಗ್ನೈಸ್ ಮಾಡ್ತಾ ಇರೋವಂಥದ್ದು ಮೈನಿಂಗ್ ಏರಿಯಾ, ನಾನ್ ಮೈನಿಂಗ್ ಏರಿಯಾ, ನಗರಸಭೆ ವ್ಯಾಪ್ತಿಗೆ ಬರುವಂಥ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಾತ್ರ ಐಡೆಂಟಿಫೈ ಮಾಡೋಕ್ಕಾಗತ್ತೆ. ಯಾಕಂದರೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಂದಾಗ ಗೌರ್ಮೆಂಟ್ ಸೈಕಲ್ ಕೊಡಲಿ, ಗೌರ್ಮೆಂಟ್ದು ಏನೇ ಟ್ಯಾಬ್ ಸಿಸ್ಟಮ್ ಕೊಡಲಿ, ಎಸ್ಪೆಷಲಿ ವಿ ಪ್ರಮೋಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೇನೆ ಅದು ಅದೇ ಸಿಸ್ಟಮ್. ಯೂನಿಫಾರ್ಮ್ ಫ್ರೀಯಾಗಿ ಕೊಡಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಸೈಕಲ್ ಫ್ರೀಯಾಗಿ ಕೊಡಲಿ, ಆ ಥರ
ಟ್ಯಾಬ್ಸ್ ಕೊಟ್ಟಾಗೂ ಕೂಡ ವಿ ವಿಲ್ ಸ್ಟಿಕ್ ಆನ್ ಟು ಅವರ್ ಪ್ರೋಗ್ರಾಮ್ಸ್, ಬರೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಸೊ ಹಾಗಾಗಿ 2 ಸ್ಟೂಡೆಂಟ್ಸ್ನ ಕೌನ್ಸಿಲರ್ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ BO ಜೊತೆ ಕುತ್ಕೋತಾರೆ. ಮಿಕ್ಕಿದ 50 ಸ್ಟೂಡೆಂಟ್ಸ್ನ ಯಾರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ಅವ್ರ ವಾರ್ಡಲ್ಲಿದ್ದ ಅವ್ರ ಗಮನಕ್ಕೆ ತರ್ತೀವಿ. ನಮ್ಮ ಕೌನ್ಸಿಲರ್ಸ್ ಯಾರ್ಯಾರಿದ್ದಾರೆ ಅವ್ರ ಗಮನಕ್ಕೆ ತಂದೆ ಮಾಡ್ತೀವಿ. ಸೊ ದಿಸ್ ಈಸ್ ದ ಸಿಸ್ಟಮ್. ನಾವು ಗೌರ್ಮೆಂಟ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇರೋದು. ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ಒಪಿನಿಯನ್. ನಾನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ ಅಥವಾ ಒಂದು ಕಮಿಷನರ್ ಅವರಷ್ಟು ಗೌರೇ ಅಥವಾ ಒಂದು AWE ಅವರಷ್ಟು ಗೌರೇ ಡಿಸಿಷನ್ಸ್ ತಗೊಂಡು ಮಾಡುವಂಥ ಪ್ರೋಗ್ರಾಮ್ಸ್ ಅಲ್ಲ. ಇಟ್ ಈಸ್ ಅ ಕಲೆಕ್ಟಿವ್ ಡಿಸಿಷನ್ಸ್ ಆ್ಯಂಡ್ ಗೌರ್ಮೆಂಟ್ದು ಗೈಡ್ಲೈನ್ಸ್ನ ಫಾಲೋ ಮಾಡೇ ಮಾಡಬೇಕಾಗುತ್ತೆ. ಓಕೆ, ಈಗ ಮೇಡಮ್ ಅವರು ಏನು ಎಲ್ಲ ಹೇಳಿದ್ರು ಅದಕ್ಕೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಎಲ್ಲ ಡಿಸ್ಕಷನ್ ಮಾಡಿದಾಗ ಇದು ಜಂಪ್ ಔಟಲ್ಲಿ ಟೆಂಟ್ ಕರೆದಿರೋವಂಥದ್ದು L1, L2, L3, L4 ಯಾರು L1 ಇರ್ತಾರೋ ಅವರಿಗೆ ನಿಯಮಾನುಸಾರ ನಾವು ಅವ್ರಿಗೆ ಟೆಂಡರ್ ಕೊಟ್ಟಿರ್ತೀವಿ. ಏನು ರೇಟ್ಸ್ ಕೋಟ್ ಮಾಡಿರ್ತಾರೆ ಡಿಸ್ಟಿಕ್ ಲೆವೆಲಲ್ಲಿ ಅಪ್ರೂವ್ ಆಗಿರುತ್ತೆ ಆ ರೇಟ್ಸು. ಅದಲ್ಲದೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಕೊಡೋಕ್ಕೆ ಅವರು ಕಾಂಟ್ರಾಕ್ಟರ್ ಸಮ್ಮತಿಸಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಈ ಟ್ಯಾಬಲ್ಲಿ ಲರ್ನಿಂಗ್ ಮೆಟೀರಿಯಲ್ ಕೂಡ ಇರುತ್ತೆ. 8th ಸ್ಟ್ಯಾಂಡರ್ಡ್ ಆಗಿರ್ಬೋದು, 9th to 10th ಲರ್ನಿಂಗ್ ಮೆಟೀರಿಯಲ್ ಇರೋಂಥದ್ದು. ಇನ್ನೊಂದು ವಿಚಾರ 128 GB ಮೈಕ್ರೋ SD ಕಾರ್ಡ್ ಕೂಡ ಈ ಟ್ಯಾಬ್ ಒಳಗಡೆ ಬರೋಂಥದ್ದು. ಅದಲ್ಲದೆ ಈಗ ಮೇಡಮ್ ಅವ್ರು ಹೇಳಿರುವ ಹಾಗೆ ಕೌನ್ಸಿಲರ್ಸ್ನ ಸಹಯೋಗದೊಂದಿಗೆ, ಅದಲ್ಲದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ಇದು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಮೇಡಮ್ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು. ಒಟ್ಟು ಎಷ್ಟು ಜನಕ್ಕೆ? 128 ಮಾತ್ರ ಕೊಡ್ತಾರೆ. 70 ನಗರಸಭೆ ಪ್ರತಿ ಕೌನ್ಸಿಲರ್ಗೂ 2 ಅಪ್ಲಿಕೇಶನ್. ಅಂದರೆ 70 ನೀವು ಗೌರವಾನ್ವಿತ ಸದಸ್ಯರು